ನಮಸ್ಕಾರ ಸರ್. ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಸರ್ ಎಮ್ ಇ ಪಿ ಯು ಕಾಲೇಜ್ ದಾವಣಗೆರೆ. ನನ್ನ ಪ್ರಾಬ್ಲಮ್ ಏನಂದರೆ, ನನಗೆ ಜಾಸ್ತಿ ಓದ್ತೀನಿ ಸರ್, ಅದು ಓದಿದ್ದು ನೆನಪಿರಲ್ಲ. ಮತ್ತು ಓದಿರ್ಬೇಕಾದ್ರೆ ಮುಂದಾಲೋಚನೆ ಅಂದರೆ ಮುಂದಿಂದು ಯಾವ ರೀತಿ ಅಂದರೆ ಆ ರೀತಿ ಭಯ ಕಾಣಿಸುತ್ತೆ. ಮತ್ತು ಓದಿದ್ದು ನೆನಪಿರಲ್ಲ. ಒಂದು ಸಲ ಟೆನ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಫೋಕಸ್ ಮೈಂಡಾಗಿ ಓದೋಕ್ಕಾಗಲ್ಲ. ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳ್ಕೊಡಿ ಸರ್. ಮುಂದಿನ ಚಿಂತೆ ಬರುತ್ತೆ ಅಂತ. ಕಾರ್ತಿಕ್, ನಿನ್ನ ಸಮಸ್ಯೆ ಅದು ಕಾಲ್ಪನಿಕ ಅಲ್ಲ, ಅದು ನಿಜವಾದ ಸಮಸ್ಯೆನೇ. ಅದು ಪರೀಕ್ಷೆ ಓದುವಾಗ ಮುಂದಿನ ವಿಚಾರ ಮಾಡ್ತೀನಿ. ನನಗೆ ಕೋರ್ಸ್ ಸೀಟ್ ಸಿಗುತ್ತಾ ಇಲ್ಲ, ಮಾರ್ಕ್ಸ್ ಬರುತ್ತಾ ಇಲ್ಲ, ಯಾವ ಕಾಲೇಜ್ ಸೀಟ್ ಸಿಗುತ್ತೋ ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು, ಇಂಜಿನಿಯರಿಂಗ್ ಆಗುತ್ತಾ, ಮೆಡಿಕಲ್ ಆಗುತ್ತಾ, ಇದೆಲ್ಲ ಬರುತ್ತೆ. ಇಂಜಿನಿಯರಿಂಗ್ ಮೆಡಿಕಲ್ ಆಗೋದು ಯಾವಾಗಪ್ಪ ನಿನಗೆ? PUC ಆದಮೇಲೆ ತಾನೆ. ಈಗ ಇಂಜಿನಿಯರಿಂಗ್ ಮಾಡಿಕೊಂಡು ತಿಂತ ಇಲ್ಲ. ಅದು ಹೇಗಿದೆ ಅಂದರೆ, ಅವನು ಮಾಡ್ತಿದ್ದಂತೆ, ಕೋಳಿ ತಂದ, ಕೋಳಿ ನಾಳೆ 2 ತತ್ತಿ ಹಾಕುತ್ತೆ, ಅದು ಹಾಗೆ ಮೊಟ್ಟೆ ಕಾವು ಕೊಡ್ತೀನಿ, ಅವು 2 ಕೋಳಿ ಆಗುತ್ತೆ, ಅವು ಒಂದಿಷ್ಟು ಮೊಟ್ಟೆ ಆಗುತ್ತೆ, ಲೆಕ್ಕ ಹಾಕ್ಕೊಂಡದೆ, ಕೊನೆಗೆ ಏನಾಯಿತು ಗೊತ್ತಲ್ಲ, ಎಲ್ಲ ಮೊಟ್ಟೆ ಒಡೆದು ಹೋಯ್ತಾ ಇದೆಲ್ಲ. ಹಾಗೆ ನಾಳಿನ ಚಿಂತೆ ಮಾಡಬೇಡ, ಇವತ್ತಿನ ಚಿಂತೆ ಇವತ್ತು. ನೀನು PUC ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ತಾನೇ ಉಳಿದು ಕರಿಯರ್ ಆಪ್ಷನ್ಸ್ ಇರೋದು. ಅದಕ್ಕೆ ಈಗ ನನ್ನ ಗುರಿ ಇರೋದು ಈ PUC ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದೋಕೆ ವಿಷಯ ಅರ್ಥ ಮಾಡ್ಕೋಬೇಕು. ಟೆನ್ಷನ್ ಆಗುತ್ತೆ, ಅದು ಖಂಡಿತ ಆಗಬೇಕಾದ್ದೇ. ಟೆನ್ಷನ್ ಆಗೋದು ಯಾವಾಗ ಅಂತ ಆಗಲೇ ಹೇಳಿದ್ದೀನಿ ನಾನು. ಒಂದು ವಿಷಯ ಅರ್ಥ ಆಗದೆ ಹೋದಾಗ, ಸರಿಯಾಗಿ ಓದದೇ ಹೋದಾಗ, ಬರವಣಿಗೆ ಆಗದೆ ಹೋದಾಗ, ಇವೆಲ್ಲವೂ ಸರಿ ಇದ್ದರೆ ಯಾಕೆ ಭಯ ಆಗಬೇಕು? ನಾನು ಹೊರಗಿಂದ ಏನೂ ಕೇಳಲ್ಲ, ಪರೀಕ್ಷೆಗೆ ಅವರು ಟೆಕ್ಸ್ಟ್ ಬುಕ್ ಬಿಟ್ಟು ಏನೂ ಕೇಳಲ್ಲ. ಆದ್ದರಿಂದ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ನಿಧಾನಕ್ಕೆ ಒಂದೇ ಮಾತು ಹೇಳೋದಾದರೆ, ನಾನು ಇಡೀ ವರ್ಷ ಓದಬೇಕು. ಮೊದಲು ಪರೀಕ್ಷೆ ಹೊತ್ತಿಗೆ ಓದಿದೆ ಕಷ್ಟ, ಅದು ನಿಜ. ಕೊನೆ ಮೊಮೆಂಟಲ್ಲಿ ನೀನು ಟ್ರೈನಿಗೆ ಹೋಗಬೇಕು ಅಂತ ಬ್ಯಾಗ್ ಹಿಡ್ಕೊಂಡು ಹೋದಾಗ ಏನೋ ಮರೆತೇ ಹೋಗಿರ್ತೀಯ ನೀನು, ಗ್ಯಾರಂಟಿ. ಆದರೆ ಊರಿಗೆ ಹೋಗೋದು ಗೊತ್ತಿದ್ದಾಗ ಮೊದಲೇ ಚೆಂದಾಗಿ ಪ್ಯಾಕ್ ಮಾಡಿ ಬ್ಯಾಗ್ ರೆಡಿ ಇಟ್ಟಿದ್ರೆ ಏನೂ ಮರೆತು ಹೋಗಲ್ಲ. ಊರಿಗೆ ಹೋಗಲಿಕ್ಕೆ ತಯಾರಿ ಮಾಡ್ಕೋಬೇಕಾದ್ರೆ ನಿನ್ನ ಜೀವನಕ್ಕೆ ಬೇಕಾದಂಥ ಪರೀಕ್ಷೆಗೋಸ್ಕರ ಇನ್ನೂ ಚೆನ್ನಾಗಿ ತಯಾರು ಮಾಡ್ಕೋಬೇಕಲ್ವ. ಅದಕ್ಕೆ ಸರಿಯಾಗಿ ಮೊದಲಿಂದಾನೇ ಪ್ಲ್ಯಾನ್ ಮಾಡಿ, ಏನು ಅರ್ಥ ಆಗದೆ ಹೋದರೆ ಹಿಂದಿನ ಕ್ಲಾಸಿನ ಪರೀಕ್ಷೆಗೆ ಹೋಗಿ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಬರಬೇಕು. ಆಗ ಟೆನ್ಷನ್ ಆಗೋಲ್ಲ ನಿನಗೆ. ಕೆಲವು ನೋಡಬೇಕು, ಪರೀಕ್ಷೆಗೆ ಎಷ್ಟು ಆರಾಮಾಗಿ ಹೋಗ್ತಿರ್ತಾರೆ, ವಿಷಯ ಗೊತ್ತಿದೆ ನನಗೆ. ಈಗ ನಾನು ಮನೆಗೆ ಹೋಗೋದಕ್ಕೆ ಟೆನ್ಷನ್ ಇಲ್ಲ, ಆದರೆ ಗೊತ್ತಿಲ್ಲದ ಊರಿಗೆ ಹೋಗ್ಬೇಕಂದ್ರೆ ಟೆನ್ಷನ್ ಆಗುತ್ತೆ. ಹಾಗೆ ನೀವು ಗೊತ್ತಿಲ್ಲದ ಊರಿಗೆ ಹೋಗೋಂಗೆ ಆಗಬಾರ್ದು. ಪರೀಕ್ಷೆ ಅಂದರೆ ನಿಮ್ಗೆ ಗೊತ್ತಿರೋ ಊರಿಗೆ, ನಿಮ್ಮ ಮನೆಗೆ ಹೋಗ್ತಿದ್ದೀರಿ ಅಂದ್ಕೊಂಡು ಹಾಗೆ ವಿಷಯವನ್ನು ಚೆನ್ನಾಗಿ ಓದ್ಕೊಂಡು ಮನನ ಮಾಡಿಕೊಂಡು ಅದನ್ನು ಚಿತ್ರೀಕರಣ ಮನಸ್ಸಲ್ಲಿ ಮಾಡಿಕೊಂಡು ಬರೆದು ತೆಗೆದು ಮತ್ತೊಬ್ಬರಿಗೆ ಪಾಠ ಮಾಡಿ ನೆನಪಿಟ್ಕೊಂಡ್ರೆ ಯಾವ ಚಿಂತೆನೂ ಇಲ್ಲ.